ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ವಂದನೆಯನ್ನು ತಿಳಿಸುತ್ತೇನೆ. ಈ ದಿನದ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸವನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಶೀರ್ವಾದ ನಾವು ಪಡೆಯಲೇಬೇಕು. ಹಾಗಾದರೆ ಬನ್ನಿ, ನಾವು ಮೌನವಾಗಿದ್ದುಕೊಂಡು ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವುದರ ಮೂಲಕವಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕವನ್ನು, ಅದರಲ್ಲಿರತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿದ ತಂದೆಯಾದ ದೇವರೇ, ಈ ದಿನದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ವೀಕ್ಷಕರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಪ್ರತಿಯೊಬ್ಬರ ಹೆಸರುಗಳನ್ನು ನೀನು ಬಲ್ಲಂಥ ದೇವರಾಗಿದ್ದಿ. ಅವರ ಕಷ್ಟಗಳು ಏನೇ ಇದ್ದರೂ ಸ್ಪಂದಿಸಿ, ಯೇಸುವೇ ನೀನು ಅವರಿಗೆ ಬಿಡುಗಡೆಯನ್ನು ಕೊಡು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಅವರನ್ನು ಕಾಪಾಡು. ಯಾಕೆಂದರೆ ನೀನು ಇಮ್ಮಾನುವೇಲ್ ಆಗಿದೆಯಾ ಸ್ವಾಮಿ. ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನೋಡುವಾಗ ನೀನು ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಸಮಯದಲ್ಲಿ ಇವರನ್ನು ಕಾಯುವಂಥ ದೇವರಾಗಿದ್ದಿ. ವಿಶೇಷವಾಗಿ ಕಾರ್ಯಕ್ರಮದ ಮೂಲಕವಾಗಿ ಪ್ರತಿಯೊಬ್ಬರಿಗೆ ಬಿಡುಗಡೆಯನ್ನು, ಆಶೀರ್ವಾದವನ್ನು ನಿನ್ನ ವಾಕ್ಯದ ಮೂಲಕವಾಗಿ ದಯಪಾಲಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಈ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ನೀವೆಲ್ಲರೂ ಸಿದ್ಧರಾಗಿರುವಂಥದ್ದು ಬಹಳ ಸಂತೋಷ. ಈಗಾಗಲೇ ಅನೇಕರು ಕಾರ್ಯಕ್ರಮಗಳನ್ನು ನೋಡಿ ನಮಗೆ ಪತ್ರವನ್ನು ಬರೀತಾ ಇದ್ದೀರಾ. ಕೆಲವರು ದೂರವಾಣಿಯ ಮೂಲಕವಾಗಿ ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಳುತ್ತಾ ಇರುವಂಥದ್ದು ಬಹಳ ಸಂತೋಷ. ಇನ್ನು ಅನೇಕರು ತಮ್ಮ ಸಭೆಗಳಿಗೆ ಆಹ್ವಾನವನ್ನು ಮಾಡಿ ಸಂದೇಶವನ್ನು ನಮಗೋಸ್ಕರವಾಗಿ ತಾವು ನೀಡಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಇರುವಂಥದ್ದು ಬಹಳ ಸಂತೋಷ. ಹೀಗಾಗಿ ನಿಮ್ಮನ್ನು ಮತ್ತೊಂದು ಸಾರಿ ಅಭಿನಂದಿಸ್ತೇನೆ. ಇವತ್ತಿನ ದೈವಿಕ ವಾಕ್ಯದ ಸಂದೇಶ, ಎಷ್ಟೋ ಸಾರಿ ನಾವು ದೇವರಲ್ಲಿ ಭರವಸೆಯನ್ನು ಇಡುತ್ತೇವೆ, ದೇವರಲ್ಲಿ ನಂಬಿಕೆಯನ್ನು ಇಡುತ್ತೇವೆ. ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುತ್ತಾನೆ, ನಮ್ಮ ಜೊತೆಯಲ್ಲಿ ವಾಸ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಇರುವಾತನಾಗಿದ್ದಾನೆ ಎಂಬುದಾಗಿ ನಮಗೆ ಗೊತ್ತಿದ್ದರೂ ಕೂಡ ನಾವು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನುವಂಥ ಅಪನಂಬಿಕೆಯಲ್ಲಿ ಜೀವಿಸಿ ಎಷ್ಟೋ ಸಾರಿ ದೇವರ ಆಶೀರ್ವಾದವನ್ನು ಕಳೆದುಕೊಂಡು ನಾವು ಅನೇಕ ಚಂಚಲತೆಗೆ, ಅನೇಕ ಚಿಂತೆಗೆ, ಅನೇಕ ದುಃಖಗಳಿಗೆ ನಾವು ಒಳಗಾಗ್ತೇವೆ ಪ್ರಿಯರೇ. ಯಾಕೆಂದರೆ ನಾವು ಯೋಹಾನನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಸತ್ತಂಥ ಲಾಜರನ ಮನೆಗೆ ಆತನು ಭೇಟಿ ಕೊಡುವಂಥ ಸಮಯದಲ್ಲಿ ಮಾರ್ತಳು ಮತ್ತು ಮರಿಯಳ ಒಂದು ಜೀವಿತದಲ್ಲಿ ಅವರಲ್ಲಿದ್ದಂಥ ಒಂದು ಭಾವನಾತ್ಮಕ ಹೇಳಿಕೆಯನ್ನು ನಾವು ನೋಡುವಂಥ ಸಮಯದಲ್ಲಿ ಮಾರ್ತಳು ಹೇಳುವಂಥದ್ದು, ಸ್ವಾಮಿ, ನೀನು ಒಂದು ವೇಳೆ ಇಲ್ಲಿ ಇರುತ್ತಿದ್ದರೆ ನಿನ್ನ ತಮ್ಮನು ಸಾಯ್ತಾ ಇರಲಿಲ್ಲ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಹೇಳುವಂಥದ್ದು, ನಾನೇ ಪುನರುತ್ಥಾನವು, ನಾನೇ ಜೀವವೂ ಆಗಿದ್ದೇನೆ, ನನ್ನನ್ನು ನೋಡದೆ ನಂಬುವವನು ಸತ್ತರೂ ಬದುಕುತ್ತಾನೆ ಎಂಬುದಾಗಿ. ಎಷ್ಟೋ ಸಾರಿ ನಾವು ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಾಗ ಪ್ರಿಯ ವೀಕ್ಷಕರೇ, ನಾವು ಅಪನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೇವೆ. ನೋಡಿ, ಮಾರ್ತಳ ಮಾತು, ನೀನು ಇಲ್ಲಿ ಇರುತ್ತಿದ್ದರೆ ನಿನ್ನ ತಮ್ಮನು ಸಾಯ್ತಾ ಇರಲಿಲ್ಲ, ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ ಎಂಬುದಾಗಿ ಆಕೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ತನು ನಮ್ಮ ಕುಟುಂಬದಲ್ಲಿ ಇದ್ದಾಗಲೂ ಕೂಡ, ಇರದೇ ಇಲ್ಲದಂಥ ಸಮಯದಲ್ಲಿಯೂ ಕೂಡ ನಾವು ಅಪನಂಬಿಗಸ್ಥರಾಗಿ ಲೋಕದಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ಇದ್ದರೂ ಕೂಡ ಶಿಷ್ಯರಲ್ಲಿ ಅಪನಂಬಿಕೆಯ ಜೀವಿತ ಇತ್ತು ಎಂಬುದಾಗಿ ನೋಡುತ್ತೇವೆ. ಇದಕ್ಕೆ ಆಧಾರಿತವಾಗಿರುವಂಥ ಒಂದು ದೃಷ್ಟಾಂತವನ್ನು ನೋಡುವಾಗ ಮಾರ್ಕನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ 41ನೇ ವಚನ ತನಕ ನಾವು ನೋಡುವುದಾದರೆ, ಯೇಸು ಸಮುದ್ರದ ಮೇಲಣ ಬಿರುಗಾಳಿಯನ್ನು ನಿಲ್ಲಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ದೃಷ್ಟಾಂತದ ಮೂಲಕವಾಗಿ ಇವತ್ತು ನೀವು ಏನನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಇದ್ದರೂ ಕೂಡ ಆ ಶಿಷ್ಯರಲ್ಲಿದ್ದಂಥ ಅಪನಂಬಿಕೆಯ ಜೀವಿತವನ್ನು ನಾವು ನೋಡುತ್ತೇವೆ. ಅದನ್ನು ಓದುವುದಾದರೆ, ಆವತ್ತು ಸಾಯಂಕಾಲವಾದಾಗ ಆತನು, ಅಂದರೆ ಯೇಸು ಕ್ರಿಸ್ತನು, ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಇಲ್ಲಿ ಯೇಸು ಕ್ರಿಸ್ತನು ಇರುವಂಥ ಒಂದು ಕುಟುಂಬದಲ್ಲಿ ಶಿಷ್ಯರ ಪ್ರಯಾಣ, ಯೇಸು ಕ್ರಿಸ್ತನು ಇರುವಂಥ ಒಂದು ದೋಣಿಯಲ್ಲಿ ಶಿಷ್ಯರ ಪ್ರಯಾಣ. ಇಂಥ ಸಮಯದಲ್ಲಿ ಆ ಸಮುದ್ರದಲ್ಲಿ ನಡೆಯುವಂಥ ಘಟನೆಯನ್ನು ನೋಡುವಂಥ ಸಮಯದಲ್ಲಿ ಬೇರೆ ದೋಣಿಗಳು ಸಹ ಆತನ ಸಂಗಡ ಇದ್ದವು ಎಂಬುದಾಗಿ
ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಬೇರೆ ದೋಣಿಗಳು ಕೂಡ ಆ ಒಂದು ಯೇಸು ಕ್ರಿಸ್ತನು ಇದ್ದಂಥ ದೋಣಿಯ ಜೊತೆಯಲ್ಲಿ ಪ್ರಯಾಣವನ್ನು ಬೆಳೆಸಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗ್ತಾ ಇತ್ತು ಎಂಬುದಾಗಿ ನೋಡುತ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಇದ್ದಂಥ ದೋಣಿಯಲ್ಲಿ ಪ್ರಯಾಣವನ್ನು ಮಾಡುವಾಗ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಬಿರುಗಾಳಿ ಬಂದು ಮನುಷ್ಯನ ಜೀವಿತವನ್ನು ಅದಲು ಬದಲು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಶಿಷ್ಯರಲ್ಲಿ ಅಪನಂಬಿಕೆ ಬರುವುದಕ್ಕೆ ಕಾರಣ ಆ ದೊಡ್ಡದಾದಂಥ ಬಿರುಗಾಳಿ. ಆ ಬಿರುಗಾಳಿಯ ಮೂಲಕವಾಗಿ ಇವತ್ತು ಎಷ್ಟೋ ಕುಟುಂಬಗಳು ಅದಲು ಬದಲುಗಳು ಆಗ್ತಾ ಇದೆ ಪ್ರಿಯರೇ. ಕುಟುಂಬದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ, ಸಮಾಜದ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಇವತ್ತು ಬಿರುಗಾಳಿ ಬಂದಾಗ ಪ್ರತಿಯೊಬ್ಬರಲ್ಲಿ ಬರುವಂಥದ್ದು ಹೆದರಿಕೆ, ಪ್ರತಿಯೊಬ್ಬರಲ್ಲಿ ಬರುವಂಥದ್ದು ಭಯ. ಉದಾಹರಣೆಗೆ ಚಂಡಮಾರುತ ಬರುವಾಗ ಯಾರು ಕೂಡ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದಿಲ್ಲ, ಪ್ರತಿಯೊಬ್ಬರು ಮನೆ ಒಳಗಡೆ ಸೇರ್ಕೊಳ್ತಾರೆ ಪ್ರಿಯರೇ. ಒಂದು ವೇಳೆ ಗಾಳಿ ನಮ್ಮನ್ನು ಎತ್ತುಕೊಂಡು ಹೋಗ್ಬೋದು ಅನ್ನುವಂಥ ಭಯದಿಂದ ಭಯದ ವಾತಾವರಣದಲ್ಲಿ ಜೀವಿಸುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಇದ್ದಂಥ ಆ ಒಂದು ದೋಣಿಯಲ್ಲಿ ಕೂಡ ಶಿಷ್ಯರಲ್ಲಿ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾನೆ, ಆತನ ಇರುವಾಗ ನಮಗೆ ಯಾಕೆ ಭಯ ಅನ್ನುವಂಥ ಆಲೋಚನೆಯನ್ನು ಬಿಟ್ಟು ಅವರು ಅಪನಂಬಿಕೆ ಜೀವಿತಕ್ಕೆ ಹೋದರು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ನಾವು ಎಷ್ಟೋ ಸಾರಿ ಭರವಸೆ ಉಳ್ಳವರಾಗಿರುತ್ತೇವೆ, ಎಷ್ಟೋ ಸಾರಿ ನಾವು ನಂಬಿಕೆ ಉಳ್ಳವರಾಗಿರುತ್ತೇವೆ. ಆದರೆ ಸೈತಾನನು ಕೂಡ ಬಿರುಗಾಳಿಯ ಓಪಾದಿಯಲ್ಲಿ ನಮ್ಮನ್ನು ಅಲ್ಲಾಡಿಸುವುದಕ್ಕೆ ಬರುವಾಗ ನಾವು ಚಂಚಲರಾಗದೆ ನಾವು ಧೈರ್ಯವಾಗಿದ್ದುಕೊಂಡು ಆತನನ್ನು ಎದುರಿಸಬೇಕೆಂಬುದಾಗಿ ನೋಡುತ್ತೇವೆ. ನಂತರ ನೋಡುತ್ತೇವೆ, ಎದ್ದು ತೆರೆಗಳು ಆ ದೋಣಿಯಲ್ಲಿ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನಿಗೆ ಕೂಡ ಆಯಾಸವಾಗಿತ್ತು ಪ್ರಿಯರೇ. ಯಾಕೆಂದರೆ ಆತನು ಬೆಳಗಿನಿಂದ ಸಾಯಂಕಾಲದವರೆಗೆ ಸುವಾರ್ಥ ಸೇವೆಯನ್ನು ಮಾಡಿ ನಡೆದು ಅನೇಕ ಅದ್ಭುತಗಳನ್ನು ಮಾಡಿ ಆತನಿಗೆ ಆಯಾಸವಾಗಿರುವುದರಿಂದ ಆತನು ದೋಣಿಯ ಹಿಂಭಾಗದಲ್ಲಿ ನಿದ್ದೆ ಮಾಡುತ್ತಾ ಇದ್ದನೆಂಬುದಾಗಿ ನೋಡುತ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು 121ನೇ ಕೀರ್ತನೆಯಲ್ಲಿ ನೋಡುತ್ತೇವೆ, ಇಗೋ ಇಸ್ರಾಯೇಲರನ್ನ ಕಾಯುವಂತ ದೇವರು ಆತನು ತೂಕಡಿಸುವನಲ್ಲ, ಆತನು ನಿದ್ರಿಸುವನಲ್ಲ, ಆತನು ನಿಮ್ಮನ್ನು ಕಾಯುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಆದರೆ ಈ ವಾಕ್ಯದ ಮೂಲಕವಾಗಿ ಇಲ್ಲಿ ಯೇಸು ಕ್ರಿಸ್ತನಿಗೆ ಆತನ ಈ ಲೋಕದಲ್ಲಿ ಇದ್ದಾಗ ಆತನು ಮನುಷ್ಯ ರೂಪದಲ್ಲಿ ಇದ್ದಂಥದ್ರಿಂದ ಆತನಿಗೂ ಕೂಡ ಶಾರೀರಿಕವಾದಂಥ ನಿದ್ರೆ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಕಷ್ಟಪಟ್ಟು ದುಡಿದು ಕೆಲಸವನ್ನು ಮಾಡುವಾಗ ಅವನು ರಾತ್ರಿ ಆಗುತ್ತಲೇ ವಿಶ್ರಾಂತಿಗೆ ಹೋಗಲೇಬೇಕು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ಆ ದೋಣಿಯಲ್ಲಿ ನಿದ್ರೆ ಮಾಡ್ತಾ ಇದ್ದ. ಇಂಥ ಸಮಯದಲ್ಲಿ ದೊಡ್ಡ ಬಿರುಗಾಳಿ ಬಂದಾಗ ಶಿಷ್ಯರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ? ಅವರ ಪ್ರಾರಂಭದ ಪ್ರಶ್ನೆ, ಅವರು ಅಧೈರ್ಯವುಳ್ಳವರಾಗಿದ್ದರು. ಎರಡನೇ ಪ್ರಶ್ನೆ, ಗುರುವೇ, ನಾವು ಮುಳುಗ್ತಾ ಇದ್ದೇವೆ, ನಿನಗೆ ಚಿಂತೆ ಇಲ್ಲವೇ ಎಂಬುದಾಗಿ ಅವರು ಕೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ನಾವು ಕ್ರಿಸ್ತನಲ್ಲಿ ನಂಬಿಕೆಯ ಮಾರ್ಗದಲ್ಲಿ ಕ್ರಿಸ್ತನಲ್ಲಿ ಭರವಸೆ ಉಳ್ಳವರಾಗಿ ಜೀವಿಸಬೇಕಾದರೆ ಮೊದಲನೇದಾಗಿ ನಾವು ಚಿಂತೆಯನ್ನು ಬಿಡಬೇಕು. ಚಿಂತೆಯನ್ನು ನಾವು ಬಿಡ್ತಾ ಇದ್ದೇವಾ? ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳಿಲಿಕ್ಕೆ ಯಾರಿಂದ ಆಗ್ತದೆ? ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಆದರೆ ಇಲ್ಲಿ ಮೊದಲನೇದಾಗಿ ಚಿಂತೆ ಬಿಡಬೇಕು. ದಾವೀದನು ಬರೆದಂಥ ಕೀರ್ತನೆ 37ನೇ ಅಧ್ಯಾಯ 5ನೇ ವಚನ ನೋಡುತ್ತೇವೆ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದ ಇರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮ್ಮ ಈ ಲೋಕದ ಏನೇ ಚಿಂತೆಗಳಿರಬಹುದು ಪ್ರಿಯರೇ, ಅದನ್ನು ದೇವರಿಗೆ ಒಪ್ಪಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಶಿಷ್ಯರ ಒಂದು ಪ್ರಶ್ನೆ, ಅವರು ಕೇಳುವಂಥದ್ದು, ಸ್ವಾಮಿ, ನಾವು ಸಾಯ್ತಾ ಇದ್ದೇವೆ, ನಿನಗೆ ಚಿಂತೆ ಇಲ್ಲವೇ ಎಂಬುದಾಗಿ ಅವರ ಒಂದು ಪ್ರಶ್ನೆಗೆ ಸ್ವಾಮಿಗೆ ಯಾವ ರೀತಿ ಉತ್ತರ ಕೊಡಬೇಕೆಂಬುದಾಗಿ ಅವರಿಗೆ ತೋಚಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರಬೇಕಾದ್ರೆ, ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಬೇಡ ಎಂದು ಅಪ್ಪಣೆ ಕೊಟ್ಟನು. ಯೇಸು ಕ್ರಿಸ್ತನು ಶಿಷ್ಯರನ್ನು ಪರೀಕ್ಷೆ ಮಾಡಬಹುದಾಗಿತ್ತು. ಪ್ರಿಯ ವೀಕ್ಷಕರೇ,
ಯೇಸು ಕ್ರಿಸ್ತನು ಕೂಡ ಶಿಷ್ಯರನ್ನು ಪರೀಕ್ಷೆ ಮಾಡ್ಬೋದಾಗಿತ್ತು. ನಿಮ್ಮ ನಂಬಿಕೆ ಎಲ್ಲೋಗಿದೆ? ಇಲ್ಲಿಯ ತನಕ ನೀವು ಅನೇಕ ಅದ್ಭುತವನ್ನು ಕಣ್ಣಾರೆ ನೋಡಿದ್ದೀರಾ. ಅಂಥ ಅದ್ಭುತವನ್ನು ನೋಡಿದಂಥ ನಿಮ್ಮ ಒಂದು ಜೀವಿತದಲ್ಲಿ ಈ ಒಂದು ಸಂದೇಹಾಸ್ಪದ ಯಾಕೆ ಬಂತು ಎಂಬುದಾಗಿ ಕೇಳ್ಬೋದಾಗಿತ್ತು. ಆದರೆ ಯೇಸು ಕ್ರಿಸ್ತನು ಮೊದಲಿನಾಗಿ ತೆಗೆದುಕೊಂಡಂಥ ನಿರ್ಧಾರ, ಅವರ ಒಂದು ಮಾತಿಗೆ ಹೋಗೊಟ್ಟು ಆತನು ಸಮುದ್ರವನ್ನು ಗದರಿಸಿ ಮೊರೆಬೇಡ ಸುಮ್ಮನಿರು ಎಂಬುದಾಗಿ ಹೇಳಿದ ತಕ್ಷಣ ಆ ಸಮುದ್ರವು ಕೂಡ ಆತನ ಮಾತನ್ನು ಕೇಳಿ ಅದು ಶಾಂತವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಮಗಿರುವಂಥ ಚಿಂತೆ, ದುಃಖ, ಕಣ್ಣೀರನ್ನು ಆ ಕ್ರಿಸ್ತನ ಬಳಿಗೆ ತಂದು ನಾವು ಹೇಳಿಕೊಳ್ಳುವಾಗ ಸ್ವಾಮಿ ನಮ್ಮ ಜೀವಿತವನ್ನು ಬದಲಾಯಿಸುವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಜ್ಞಾನೋಕ್ತಿ 16ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ನಿನ್ನ ಕಾರ್ಯವನ್ನು ದೇವರಿಗೆ ಒಪ್ಪಿಸುವುದಾದರೆ ನಿನ್ನ ಉದ್ದೇಶಗಳು ಸಫಲವಾಗುತ್ತದೆ. ಈ ಲೋಕದಲ್ಲಿ ಭಯ, ಭೀತಿ, ಅಂಜಿಕೆ, ಚಿಂತೆ, ದುಃಖ, ಕಣ್ಣೀರು ಏನೇ ಬರುವಂಥ ಸಮಯದಲ್ಲಿ ನಾವು ಅದನ್ನು ದೇವರಿಗೆ ಒಪ್ಪಿಸುವಾಗ ದೇವರು ಅದರ ವಿಷಯದಲ್ಲಿ ಎಲ್ಲವನ್ನು ಕೂಡ ನಮಗೆ ಸಫಲವನ್ನು ಮಾಡಿ ಯಾವ ಕೇಡು ಗಂಡಾಂತರಗಳು ಬಾರದಂತೆ ನಮ್ಮನ್ನು ತನ್ನ ಹಸ್ತದಲ್ಲಿಟ್ಟುಕೊಂಡು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಶಿಷ್ಯರಲ್ಲಿದ್ದಂಥ ಅಪನಂಬಿಕೆ, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ, ನಿನಗೆ ಸ್ವಲ್ಪನೂ ಕರುಣೆ ಇಲ್ವಾ ಎಂಬುದಾಗಿ ಅವರ ಒಂದು ಪ್ರಶ್ನೆಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕೆಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಾರಿ ನಾವು ಕೂಡ ಇಂಥ ಪ್ರಶ್ನೆಯನ್ನು ಮಾಡ್ತೇವೆ. ಅಯ್ಯೋ ಸ್ವಾಮಿ ನಿನಗೆ ಕಣ್ಣಿಲ್ವಾ? ಅಯ್ಯೋ ಸ್ವಾಮಿ ನಿನಗೆ ಕನಿಕರ ಇಲ್ವಾ? ಕೊಟ್ಟಂಥ ಒಬ್ಬನೇ ಮಗನ ನಿನ್ನ ಕರ್ಕೊಂಡಿದೀಯಲ್ಲ, ಕೊಟ್ಟಂಥ ಒಬ್ಬನೇ ಮಗನ ಜೀವಿತದಲ್ಲಿ ಅಸ್ವಸ್ಥನಾಗಿದ್ದಾನಲ್ಲ ಎಂಬುದಾಗಿ ನಾವು ದೇವರಿಗೆ ನಾವು ಪ್ರಶ್ನೆಯನ್ನು ಮಾಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಂಥ ಜೀವಿತದಲ್ಲಿ ನಾವು ಒಂದು ವೇಳೆ ಜೀವಿಸುವುದಾದರೆ ನಮಗೇನೇ ಕಷ್ಟ ಇರಲಿ, ಚಿಂತೆ ಇರಲಿ, ದೇವರಿಗೆ ಒಪ್ಪಿಸಬೇಕು. ಯೇಸು ಸ್ವಾಮಿ ಹೇಳಿದ ಮೇಲೆ ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲವೂ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಯಾಕೆ ಧೈರ್ಯಗೆಡುತ್ತಾ ಇದ್ದೀರಿ? ನಿಮಗಿನ್ನೂ ನಂಬಿಕೆ ಇಲ್ವಾ? ನಿಮಗಿನ್ನೂ ಭರವಸೆ ಇಲ್ವಾ? ನಾನು ಪ್ರಯಾಣ ಮಾಡುತ್ತಾ ಇರುವಂಥ ದೋಣಿ ಮುಳುಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಯಾಕೆಂದರೆ ಸಮುದ್ರವು ಕೂಡ ಯೇಸುವಿನ ಮಾತನ್ನು ಕೇಳುವುದರಲ್ಲಿ ಸಫಲವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಶಿಷ್ಯರಿಗೆ ಆ ನಂಬಿಕೆ ಇರಲಿಲ್ಲ ಪ್ರಿಯರೇ. ಅವರಿಗೆ ಪ್ರಾಣದ ಭಯ, ಎಲ್ಲಿ ನಾವು ಸತ್ತೋಗ್ಬಿಡ್ತೇವೆ ಎಂಬುದಾಗಿ. ಎಷ್ಟೋ ಜನರು ಕೂಡ ಆ ಮರಣದ ಹಾಸಿಗೆಯಲ್ಲಿ ಬಿದ್ದಿರುವಾಗಲೂ ಕೂಡ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ವಿಫಲರಾಗುತ್ತಾರೆ. ಅಂಥ ಸಮಯದಲ್ಲಿ ಕೂಡ ದೇವರ ವಾಕ್ಯವನ್ನು ದ್ವೇಷ ಮಾಡುತ್ತಾರೆ, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದುದರಿಂದ ಕಷ್ಟದ ಸಮಯದಲ್ಲಿ ಕೂಡ ನಾವು ದೇವರನ್ನು ನಾವು ವಿರುದ್ಧವಾಗಿ ಹೋಗುವಂಥದ್ದಲ್ಲ, ದೇವರನ್ನು ಅಂಗೀಕರಿಸಿಕೊಂಡು ಆತನ ಮಾರ್ಗದಲ್ಲಿ ಹೋಗಬೇಕು. ಹಾಗಾಗಿ ಧೈರ್ಯಗೆಡಬಾರದು ಪ್ರಿಯರೇ. ಯಾಕೆಂದರೆ 1 ಯೋಹಾನನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಎಂಬುದಾಗಿ. ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಹೆದರಿಕೆ ಇಲ್ಲ. ಯಾಕೆಂದರೆ ಶಿಷ್ಯರಲ್ಲಿ ನಿಜವಾಗಿ ಯೇಸುವಿನ ಪ್ರೀತಿ ಇದ್ದರೆ, ಶಿಷ್ಯರಲ್ಲಿ ಒಬ್ಬರಿಗೊಬ್ಬರು ಯೇಸುವಿನ ಪ್ರೀತಿ, ಒಬ್ಬರ ಜೀವಿತದಲ್ಲಿ ಒಬ್ಬರ ಪ್ರೀತಿ ಇರುವುದಾದರೆ ಅವರಿಗೆ ಭಯ ಬರ್ತಾ ಇರಲ್ಲ. ಒಬ್ಬನು ಹೇಳ್ಬೋದಾಗಿತ್ತು, ಅಯ್ಯೋ ಗಾಳಿ ಬಂದಿದೆಯಲ್ಲ, ಯಾಕೆ ನಾವು ಹೆದರಬೇಕು? ದೇವ್ರ ವಾಕ್ಯ ಕೇಳಿಲ್ವಾ? ಯೇಸು ಸ್ವಾಮಿ ಮಲಗಿಲ್ವಾ? ಅವ್ರು ನೋಡ್ಕೊಳ್ತಾರೆ ಬಿಡು ಎಂಬುದಾಗಿ ಹೇಳ್ತಾ ಇರ್ಬೋದಾಗಿತ್ತು. ಯಾಕೆಂದರೆ ಶಿಷ್ಯರಲ್ಲಿ ಒಬ್ಬರಿಗೊಬ್ಬರು ಪ್ರೀತಿ ಇರಲಿಲ್ಲ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಈಗಿನ ಕಾಲದಲ್ಲಿ ಸಭೆಯಲ್ಲಿ ಪ್ರೀತಿ ಇಲ್ಲ. ನಿನ್ನ ನೆರೆಯವನ ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ದೊಡ್ಡದಾಗಿ ಹೇಳುತ್ತೆ. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಆ ಪ್ರೀತಿ ಇವತ್ತು ಕಡಿಮೆ ಆಗ್ತದೆ ಪ್ರಿಯರೇ. ಆ ದೋಣಿಯಲ್ಲಿ ಪ್ರಯಾಣ ಮಾಡುವಂಥ ಶಿಷ್ಯರಲ್ಲಿ ಕೂಡ ಆ ಪ್ರೀತಿ ಇರಲಿಲ್ಲ. ಯಾಕೆಂದರೆ ಅವರಲ್ಲಿದ್ದಂಥ ಒಡಕುತನ. ಇವತ್ತಿನ ದಿನದಲ್ಲಿ ಆ ಒಡಕುತನವನ್ನು ನಾವು ಬಿಡಬೇಕಾಗಿದೆ. ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕಾಗಿದೆ. ಕ್ರಿಸ್ತನು ಇರುವಲ್ಲಿ ಪ್ರೀತಿ ಇದೆ, ಕ್ರಿಸ್ತನು ಇರುವಲ್ಲಿ ನಮಗೆ ಸಂತೋಷ ಇದೆ, ಕ್ರಿಸ್ತನು ಇರುವಲ್ಲಿ ನಮಗೆ ಯಾವ ಗಂಡಾಂತರಗಳು ಬರೋದಿಲ್ಲ ಪ್ರಿಯರೇ. ಕ್ರಿಸ್ತನಿದ್ದಂಥ ದೋಣಿ ಮುಳುಗ್ತಾ ಇತ್ತು. ಯಾವಾಗ ಕ್ರಿಸ್ತನ ಮಾತಿನ ಮೂಲಕವಾಗಿ ಸಮುದ್ರವು ಶಾಂತವಾಯಿತು, ಆವಾಗ ಯೇಸು ಕ್ರಿಸ್ತನು ಹೇಳುವಂಥದ್ದು, ಯಾಕೆ ನೀವು ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಯೇಸು ಕ್ರಿಸ್ತನು ಹೇಳುವಂಥದ್ದು, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು ಅವರು ಬಹಳ ಭಯಪಟ್ಟು ಈತನು ಯಾರಿರಬಹುದು? ಇನ್ನು ನೋಡಿ ಅವರ ಆಲೋಚನೆ,
ದೇವರ ಅದ್ಭುತವನ್ನು ನೋಡಿದ್ದಾರೆ, ದೇವರು ಮಾಡಿದಂಥ ಎಲ್ಲ ಕಾರ್ಯಗಳನ್ನು ನೋಡಿದ್ದಾರೆ. ಆದರೂ ಕೂಡ ಈತನು ಯಾರಿರಬಹುದು ಎಂಬುದಾಗಿ ಪರೀಕ್ಷೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನರು ದೇವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ, ಒಳ್ಳೆ ಜನಾಂಗವಾಗಿ ಜೀವಿಸ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ದೇವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅಂತ ಪರೀಕ್ಷೆ ಮಾಡುವಂಥದ್ದನ್ನು ನಾವು ಬಿಡಬೇಕು. ನಂತರ ನೋಡುತ್ತೇವೆ, ಈತನು ಯಾರಿರಬಹುದು, ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಎಷ್ಟೋ ಜನ ದೇವರಲ್ಲಿ ಭರವಸೆ ಇಟ್ಟಿರ್ತಾರೆ, ಎಷ್ಟೋ ಜನ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಆದರೂ ಕೂಡ ಒಂದು ಪ್ರಶ್ನೆ ಬರುತ್ತೆ, ಅಯ್ಯೋ ಯೇಸು ಸ್ವಾಮಿ ಇನ್ನೂ ಯಾರಿರ್ಬೋದು, ಅಯ್ಯೋ ಯೇಸು ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಯೇಸು ಸ್ವಾಮಿ 2ನೇ ಸಾರಿ ಬರ್ತಾರೆ ಎಂಬುದಾಗಿ ಹೇಳಿದ್ದಾರೆ, ಆದರೆ ಇನ್ನೂ ಯೇಸು ಸ್ವಾಮಿ ಬಂದಿಲ್ವಲ್ಲ ಎಂಬುದಾಗಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ಜಗತ್ತಿಗೆಲ್ಲ ಸುವಾರ್ತೆ ಸಾರಲ್ಪಡಬೇಕು, ಆವಾಗ ಮಾತ್ರ ಅಂತ್ಯ ಬರುತ್ತೆ ಎಂಬುದಾಗಿ. ಆದುದರಿಂದ ನಾವಿನ್ನೂ ಭರವಸೆ ಉಳ್ಳವರಾಗಿರಬೇಕು. ಪ್ರಿಯ ವೀಕ್ಷಕರೇ, ಆದುದರಿಂದ ನಾವು ಇನ್ನೂ ಭರವಸೆ ಉಳ್ಳವರಾಗಿರಬೇಕು, ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿರಬೇಕು. ಆದುದರಿಂದ ಶಿಷ್ಯರಲ್ಲಿದ್ದಂಥ ಅಪನಂಬಿಕೆ ಹೋಗಬೇಕು, ಆ ಶಿಷ್ಯರ ಥರ ಇದ್ದಂಥ ಭರವಸೆಯನ್ನು ನಾವು ಇಟ್ಕೊಳ್ಬೇಕು ಪ್ರಿಯರೇ. ಯಾಕೆಂದರೆ ಯೇಸು ಕ್ರಿಸ್ತನ ಇದ್ದಂಥ ದೋಣಿಯಲ್ಲಿ ಯಾವತ್ತೂ ಕೂಡ ಮುಳುಗುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಇದ್ದಂಥ ಮನೆ ಯಾವತ್ತೂ ಕೂಡ ಹಾಳಾಗುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಇದ್ದಂಥ ಕುಟುಂಬ, ಆ ಗಂಡ ಹೆಂಡತಿಯರ ಪ್ರೀತಿ ಯಾವತ್ತೂ ಹಾಳಾಗುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ಇರುತ್ತೆ, ಆ ಒಂದು ಸ್ಥಳದಲ್ಲಿ ಯಾವಾಗಲೂ ಸಂತೋಷವಿರುವಂಥದ್ದಾಗಿದೆ. ಆದುದರಿಂದ ಪೌಲನು ತಿಮೋತಿನಿಗೆ ಬರೆದಂಥ ಪತ್ರಿಕೆ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಇವತ್ತು ನಮ್ಮ ಹೃದಯ ಏಡಿತನದ ಆತ್ಮವಲ್ಲ ಪ್ರಿಯರೇ, ಧೈರ್ಯದ ಹೃದಯವಾಗಿದೆ. ಆ ಧೈರ್ಯದ ಹೃದಯದಲ್ಲಿ ನಾವು ಜೀವಿಸುವಾಗ ಕ್ರಿಸ್ತನ ಪ್ರಸನ್ನತೆ ನಮ್ಮ ಮೇಲೆ ಇರುವಂಥದ್ದಾಗಿದೆ. ಮತ್ತಾಯನು ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಒಂದು ಶಿಷ್ಯರು ಕೂಡ ಒಂದು ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡುವುದಕ್ಕೆ ಆಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಒಬ್ಬರು ಬಂದು ಕೇಳ್ಕೊಳ್ತಾರೆ, ನಮ್ಮ ಮಗನು ಮೂರ್ಛಾ ರೋಗದಿಂದ ಬಳಲ್ತಾ ಇದ್ದಾನೆ, ದಯಮಾಡಿ ನೀವು ಯೇಸುವಿನ ಸಂಗಡ ಇದ್ದವರಲ್ವಾ, ಯೇಸುವಿನ ವಾಕ್ಯವನ್ನು ಕೇಳಿದವರಲ್ವಾ, ದಯಮಾಡಿ ಬಂದು ಪ್ರಾರ್ಥನೆಯನ್ನು ಮಾಡಿರಿ, ದಯಮಾಡಿ ಬಂದು ಅವನನ್ನು ಸ್ವಸ್ಥ ಮಾಡಿರಿ ಎಂಬುದಾಗಿ ಕೇಳುವಾಗ ಶಿಷ್ಯರಿಗೆ ಆ ಒಂದು ಮೂರ್ಛಾ ರೋಗಿಯನ್ನು ಸ್ವಸ್ಥ ಮಾಡುವುದಕ್ಕೆ ಆಗಲಿಲ್ಲ. ನಾವು ಅದನ್ನು ಓದುವುದಾದರೆ, ಅವರು ಜನರ ಗುಂಪಿಗೆ ಬಳಿಗೆ ಬಂದಾಗ ಒಬ್ಬನು ಆತನ ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲೂರಿ ವಂದಿಸಿ, ಸ್ವಾಮಿ, ನನ್ನ ಮಗನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ, ಆಗಾಗ ಬೆಂಕಿಯಲ್ಲಿಯೂ ಆಗಾಗ ನೀರಿನಲ್ಲಿ ಬೀಳುತ್ತಾ ಇರುವ. ನೋಡಿ, ಆ ವ್ಯಕ್ತಿಯ ಒಂದು ಜೀವಿತ ಆವಾಗವಾಗ ಬೆಂಕಿಯಲ್ಲಿ ಬೀಳ್ತಾ ಇದ್ದ, ಆವಾಗವಾಗ ನೀರಿನಲ್ಲಿ ಬೀಳ್ತಾ ಇದ್ದ. ಪ್ರಿಯರೇ, ಇಂಥ ಹೀನಮಾನವಾದ ಸ್ಥಿತಿಯಲ್ಲಿದ್ದಂಥ ಆ ಮಗನ ತಂದೆ ಬಂದು ಕೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಶಿಷ್ಯರಿಗೆ ಆ ಒಂದು ಮೂರ್ಛಾ ರೋಗಿಯಲ್ಲಿರುವಂಥ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದರಲ್ಲಿ ಅವರು ವಿಫಲರಾದರು, ಅದ್ಭುತವನ್ನು ಮಾಡುವುದರಲ್ಲಿ ವಿಫಲರಾದರು. ಇವತ್ತು ಎಷ್ಟೋ ಜನ ಹೇಳ್ತಾರೆ ಪ್ರಿಯರೇ, ನಾನು ಕ್ರೈಸ್ತನಾಗಿದ್ದೇನೆ, ನಾನು ಒಂದು ಸಭೆಯಲ್ಲಿದ್ದೇನೆ. ಯಾರಾದರೂ ಅನ್ಯರು ಬಂದು, ಅಯ್ಯ ನಮಗೋಸ್ಕರವಾಗಿ ಒಂದು ಪ್ರಾರ್ಥನೆ ಮಾಡಿರಿ ಅಂದರೆ, ಇಲ್ಲ ನಾವು ಪ್ರಾರ್ಥನೆ ಮಾಡುವುದಿಲ್ಲ, ಪ್ರಾರ್ಥನೆ ಮಾಡಬೇಕಾದ್ರೆ ಒಬ್ಬರು ಸಭಾಪಾಲಕರಿದ್ದಾರೆ, ಅವರಿಗೆ ಹಣ ಕೊಟ್ಟರೆ ಬರ್ತಾರೆ ಎಂಬುದಾಗಿ ಇವತ್ತು ಪ್ರಾರ್ಥನೆಯನ್ನು ಹಣಕ್ಕೆ ಮಾರಿಕೊಳ್ಳುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಪ್ರಾರ್ಥನೆ ಕೇವಲ ಸಭಾಪಾಲಕರು ಮಾತ್ರ ಬಂದು ಪ್ರಾರ್ಥನೆ ಮಾಡುವುದರಿಂದ ಅದ್ಭುತವಾಗುವುದಿಲ್ಲ. ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡುವುದಾದರೆ ಅವರಿಗೆ ಸ್ವಸ್ಥತೆ ಉಂಟು ಪ್ರಿಯರೇ, ಅವರಿಗೆ ಬಿಡುಗಡೆ ಉಂಟು. ಹಾಗಾಗಿ ನೀವು ವಾಕ್ಯವನ್ನು ಕೇಳಿದಾಗ ಇನ್ನೊಬ್ಬರಿಗೆ ತಿಳಿಸಿ, ಅವರಿಗೋಸ್ಕರವಾಗಿ, ಅಂದರೆ ಕಷ್ಟದಲ್ಲಿ ಇದ್ದಾಗ, ಅನೇಕ ಸಮಸ್ಯೆಗಳಲ್ಲಿದ್ದಾಗ ಅವರಿಗೋಸ್ಕರವಾಗಿ ನೀವು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ಅವರಿಗೂ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಶಿಷ್ಯರಲ್ಲಿ ಏನಿತ್ತು? ಅಪನಂಬಿಕೆ ಇತ್ತು. ಮುಂದೆ ಓದುತ್ತೇವೆ, ಅವನು ನಿನ್ನ ಶಿಷ್ಯರ ಬಳಿಗೆ ಕರೆಕೊಂಡು ಬಂದಿದ್ದೇನು, ಆದರೆ ಅವರಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತು ಅಂದನು. ಅದಕ್ಕೆ ಯೇಸು, ಎಲ್ಲ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿಗೆ ನನ್ನ ಬಳಿಗೆ ತಕ್ಕೊಂಡು ಬಂದಿರಿ. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು ಎಂಬುದಾಗಿ ನೋಡುತ್ತೇವೆ. ಆ ಕ್ಷಣದಲ್ಲಿಯೇ ಆ ಯವನಸ್ಥನು ಸ್ವಸ್ಥನಾದನು ಎಂಬುದಾಗಿ ನೋಡುತ್ತೇವೆ. ಹೌದು ಪ್ರಿಯ ವೀಕ್ಷಕರೇ, ಶಿಷ್ಯರಿಗೂ ಕೂಡ ಸ್ವಸ್ಥ ಮಾಡುವುದಕ್ಕೆ ಆಗಲಿಲ್ಲ. ಯಾಕೆಂದರೆ ಅವರು ದೇವರಲ್ಲಿ ಭರವಸೆನೇ ಇಟ್ಟಿರಲಿಲ್ಲ. ಯಾಕೆಂದರೆ ಅವರಲ್ಲಿ ಅಪನಂಬಿಕೆಯ ಜೀವಿತ ಇತ್ತು. ಇವತ್ತು ನೀವು ಎಷ್ಟು ಜನ ಅಪನಂಬಿಕೆ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ, ದೇವರಲ್ಲಿ ಭರವಸೆನೇ ಇಟ್ಟದೆ ನಮ್ಮದೇ ಆದಂಥ ಮಾರ್ಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ, ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾಗೋಣ, ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಾವು ಜೀವಿಸೋಣ. ಆದುದರಿಂದ
ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ ಪ್ರಿಯರೇ. ಲೂಕನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯಕ್ಕೆ 30ನೇ ವಚನಕ್ಕೆ ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 30ನೇ ವಚನ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನವಾದ ಮೇಲೆ ಆ ಯಮಾಹು ಹಳ್ಳಿಯಲ್ಲಿ ಇಬ್ಬರು ಶಿಷ್ಯರು ನಡೆದುಕೊಂಡು ಹೋಗುವಾಗ, ಆ ಶಿಷ್ಯರ ಜೊತೆಯಲ್ಲಿ ಯೇಸು ಸ್ವಾಮಿ ಕೂಡ ಹೋಗುವಾಗ ಆ ಇಬ್ಬರು ಶಿಷ್ಯರು ಯೇಸುವಿನ ಗುರುತನ ಹಿಡಿಲಿಕ್ಕೆ ಆಗಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಅವರ ಜೀವಿತದಲ್ಲಿ ಇನ್ನೂ ಭಯ ಅನ್ನುವಂಥದ್ದಿತ್ತು. ಪ್ರಿಯ ವೀಕ್ಷಕರೇ, ಅವರ ಜೀವಿತದಲ್ಲಿ ಇನ್ನೂ ಭಯ ಅನ್ನುವಂಥದ್ದು ಇರುವುದರಿಂದ ಅವರು ಯೇಸುವನ ಗುರುತನ್ನು ಹಿಡಿಲಿಕ್ಕೆ ಆಗಲಿಲ್ಲ. ಯಾವಾಗ ಯೇಸು ಕ್ರಿಸ್ತನು ತನ್ನ ದೇಹವನ್ನು ಸೂಚಿಸುವಂಥ ಆ ರೊಟ್ಟಿಯನ್ನು ಅವರಿಗೆ ಕೊಟ್ಟಂಥ ಸಮಯದಲ್ಲಿ, ಅದನ್ನು ದೇವರ ಸ್ತೋತ್ರ ಮಾಡಿ ಕೊಟ್ಟಂಥ ಸಮಯದಲ್ಲಿ, ಅವರು ತಿನ್ನಂಥ ಸಮಯದಲ್ಲಿ ಅವರ ಕಣ್ಣುಗಳು ತೆರೆದವು ಎಂಬುದಾಗಿ ನೋಡುತ್ತೇವೆ. ಅವರು ಆತನ ಗುರುತನ್ನು ಹಿಡಿದರು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಾವು ಕ್ರಿಸ್ತನ ಭರವಸೆಯಲ್ಲಿ ನಾವು ಜೀವಿಸಬೇಕಾದರೆ, ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಜೀವಿಸಬೇಕಾದರೆ, ಕರ್ತನ ಪವಿತ್ರವಾದ ರಾತ್ರಿ ಭೋಜನದ ಕಾರ್ಯಗಳಿಗೆ ಬಂದು ಕ್ರಿಸ್ತನ ದೇಹವನ್ನು ಸೂಚಿಸುವಂಥ ರೊಟ್ಟಿಯನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ. ಕ್ರಿಸ್ತನ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷಾರಸವನ್ನು ನಾವು ತೆಗೆದುಕೊಳ್ಳುವುದರ ಮೂಲಕವಾಗಿ ನಾವು ಹೊಸಬರಾಗಿ ನಡ್ಕೊಳ್ಬೇಕಾಗಿದೆ. ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಬೇಕಾಗಿದೆ. ನಮ್ಮ ಪಾಪಗಳಿಗೋಸ್ಕರವಾಗಿ ಮಾನಸಾಂತರ ಪಡಬೇಕಾಗಿದೆ. ಶಿಷ್ಯರಲ್ಲಿ ಕೂಡ ಅಪನಂಬಿಕೆ ಇತ್ತು. ಆದುದರಿಂದ ಅಂಥ ಅಪನಂಬಿಕೆ ಜೀವಿತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡದೆ ದೇವರಿಗೆ ನಮ್ಮ ಹೃದಯಪೂರ್ವಕವಾದಂಥ ಜೀವಿತವನ್ನು ಒಪ್ಪಿಸಿಕೊಡುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಪ್ರೀತಿಯಿಂದ ನಡೆಸುವನಾಗಿದ್ದಾನೆ. ಅಂದು ಯಮಾಹು ಹಳ್ಳಿಯಲ್ಲಿ ಇಬ್ಬರು ಶಿಷ್ಯರು ನಡೆದುಕೊಂಡು ಹೋಗುವಾಗ ಕ್ರಿಸ್ತನ ಜೊತೆಯಲ್ಲಿದ್ದರೂ ಕೂಡ ಕ್ರಿಸ್ತನ ಗುರುತನ್ನು ಹಿಡಿಯುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳುವಂಥದ್ದು, ಅವರು ಆ ಸಂಗತಿಗಳನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗಿಲು ಬಿದ್ದು ಭಯಡಿದವರಾಗಿ ತಾವು ಕಂಡದನ್ನು ಭೂತವೆಂದು ಭಾವಿಸಿದರು. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದು ಏಕೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ನಮ್ಮ ಹೃದಯದಲ್ಲಿರುವಂಥ ಅನುಮಾನಗಳನ್ನು ನಾವು ತೆಗೆದುಹಾಕಬೇಕಾಗಿದೆ. ಇವತ್ತು ದೇವರ ಮೇಲೆ ಸಂದೇಹವನ್ನು ಪಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಕುಟುಂಬದಲ್ಲಿ ಸಂದೇಹವನ್ನು ಪಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಾವು ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಕ್ರಿಸ್ತನಲ್ಲಿ ಭರವಸೆ ಉಳ್ಳವರಾಗಿ ನಾವು ಜೀವಿಸುವಾಗ ದೇವರು ಆತ್ಮನ ಬಲದಿಂದ ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಏನೇ ಭಯ ಭೀತಿ, ಏನೇ ಕಳವಳ ಬರುವಾಗ, ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ ಎಂಬುದಾಗಿ ಪೌಲನು ಹೇಳಿದಾಗೆ ದೇವರ ಭಯಭಕ್ತಿಯಲ್ಲಿ ಜೀವಿಸೋಣ. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗೋಣ. ದೇವರು ಕೊಟ್ಟಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ದೇವರು ಕೊಟ್ಟಂಥ ಪವಿತ್ರಾತ್ಮನು ಕೊಟ್ಟಂಥ ಆತ್ಮಿಕ ವರಗಳನ್ನು, ಆತ್ಮಿಕ ಫಲಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಾವು ಹೋಗುವಾಗ, ಕ್ರಿಸ್ತನು 2ನೇ ಸಾರಿ ಲೋಕಕ್ಕೆ ಬರುವ ತನಕ ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಜೀವಿಸೋಣ. ಹೀಗಾಗುವಾಗೆ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಕಾಪಾಡಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದ ತಂದೆಯಾದ ದೇವರೇ, ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯದ ಬೆಳಕಿನಲ್ಲಿ ಜೀವಿಸಲಿಕ್ಕಾಗುವಂತೆಯೂ ಹಾಗೂ ವಿಶೇಷವಾಗಿ ಯಾರಾದರಲ್ಲೂ ಅಪನಂಬಿಕೆ ಜೀವಿತ ಇರುವುದಾದರೆ ಸ್ವಾಮಿ ಅದನ್ನು ತೆಗೆದುಹಾಕು. ಅವರಲ್ಲಿ ನಂಬಿಕೆ ಜೀವಿತವನ್ನು ಹುಟ್ಟಿಸು. ಅವರು ಕ್ರಿಸ್ತನ ಮೇಲೆ ಭರವಸೆ ಉಳ್ಳವರಾಗಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳಿದೆಯಾ? ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸಿರಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇನ್.